ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೈಸೂರು ಹುಡುಗ. ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ. ಅದೇ ರೀತಿ ಇವತ್ತಿನ ವೀಡಿಯೋದಲ್ಲಿ ನಾನು ಕೆಲಸ ಮಾಡೋದು ಇನ್ಫೋಸಿಸ್ ಬ್ಯಾಂಗ್ಳೂರು ಬ್ರ್ಯಾಂಚ್ನಲ್ಲಿ. ಇದಿರೋದು ಎಲೆಕ್ಟ್ರಾನಿಕ್ ಸಿಟಿ, ಒಂದು ರೀತಿ ಬೆಂಗಳೂರಿಂದ ಈಚೆನೆ ಅಂತ ಹೇಳ್ಬೋದು. ಲೋಕಲ್ ಬ್ಯಾಂಗ್ಳೂರವ್ರು ಯಾರು ಇದನ್ನು ಬೆಂಗಳೂರು ಒಳಗೆ ಅಂತ ಕನ್ಸಿಡರ್ ಮಾಡಲ್ಲ. ನಮಸ್ಕಾರ ಸ್ನೇಹಿತರೆ, ಈಗ ಸಮಯ 3 ಗಂಟೆ, ಬುಧವಾರ ಇವತ್ತು. ಇಷ್ಟೊತ್ತಿಗೆಲ್ಲ ನಾನು ಆಫೀಸಲ್ಲಿ ಇರಬೇಕಿತ್ತು, ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ಇವನು ಯಾಕೆ ಬಸ್ಸಲ್ಲಿ ಹೋಗದೆ ನಡ್ಕೊಂಡು ಹೋಗ್ತಾವನೆ ಅಂದರೆ, ನಾನು ಮಾಡ್ತಾ ಇರೋದು IT ಕಂಪ್ನಿಯಲ್ಲಿ ಜಾಬು. ಬೆಳಗ್ಗೆಯಿಂದ ಸಂಜೆ ತನಕ ಕೂತಿರ್ತೀನಿ. ಅಟ್ಲೀಸ್ಟ್ ಒಂದು ವಾಕ್ ಆದರೂ ಒಂದು ಎಕ್ಸಸೈಸ್ ಥರ ಆಗಲಿ ಅಂತ ಅಷ್ಟೇ ಆಸೆ ಇತ್ತು. ಕಾರ್ಪೊರೇಟ್ ಲೈಫ್ ನೋಡಬೇಕು, ಏನೆಲ್ಲ ಐ ಟಿ ಕಾಲೇಜಲ್ಲಿದ್ದಾಗಿಂದ ಅದೊಂದು ಆಸೆ ಇತ್ತು ಮನಸ್ಸಲ್ಲಿ. ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಕೆಲಸ ಮಾಡೋದು ಎಲ್ಲಿ ಏನು ಅಂತ ಹೇಳ್ತೀನಂತ. ನಾನು ಕೆಲಸ ಮಾಡೋದು ವಿಡಿಯೋ ಶುರುನಲ್ಲೇ ನೋಡ್ದಂಗೆ ಇನ್ಫೋಸಿಸ್ ಕಂಪನಿಯಲ್ಲಿ ಬ್ಯಾಂಗ್ಳೂರು. ನಮ್ಮ ಮೈಸೂರಲ್ಲಿ ಇನ್ಫೋಸಿಸ್ ಇದೆ, ಬಟ್ ನಾನು ವರ್ಕ್ ಮಾಡ್ತಿರೋ ಪ್ರಾಜೆಕ್ಟು ಮೈಸೂರಲ್ಲಿಲ್ಲ. ಸೊ ಹಂಗಾಗಿ ಅಂತ ಇನ್ಫೋಸಿಸ್ ಕ್ರೆಸೆಂಟ್ ಅಂತ ಕ್ಯಾಂಪಸ್ ಹೆಸರು, ಅಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ಈಗ ಹೋಗ್ತಾ ಇರೋ ದಾರಿ ನಮ್ಮ ಆಫೀಸಿಗೆ ಹೋಗೋ ದಾರಿ. ವಿಡಿಯೋ ಸದ್ಯಕ್ಕೆ ಆಫ್ ಮಾಡ್ತೀನಿ, ಮುಂದೆ ಹುಡುಗಿರಿದ್ದಾರೆ, ಏನಾದ್ರು ತಪ್ಪು ತಿಳ್ಕೊಂತಾರೆ. ನೀವೀಗ ಏನು ನೋಡ್ತಾ ಇದ್ದೀರಾ, ಈ ದೊಡ್ಡ ದೊಡ್ಡ ಗೋಡೆಗಳು, ಇದೆಲ್ಲ ಇನ್ಫೋಸಿಸ್ ಅವ್ರದ್ದಾನೆ. KGF ಅಲ್ಲಿ ರಾಕಿ ಹೆಂಗೆ ಸಾಮ್ರಾಜ್ಯನ ಕಟ್ಟಿರ್ತಾನೆ ಹೆಚ್ಚು ಕಡಿಮೆ, ಇದು ಮಾಡ್ರನ್ ಸಾಮ್ರಾಜ್ಯ ಇನ್ಫೋಸಿಸ್ ಬೆಂಗಳೂರವ್ರದ್ದು. ಇದೇನು ರೋಡ್ ನೋಡ್ತಿದ್ದೀರಾ, ಈ ರೋಡ್ ಅಷ್ಟೇ ಗೌರ್ಮೆಂಟ್ದು ಅಂದರೆ ಅದನ್ನು ಎಲೆಕ್ಟ್ರಾನಿಕ್ ಸಿಟಿ ಏರಿಯಾ ಡಿಪಾರ್ಟ್ಮೆಂಟ್ ಅವರೇ ನೋಡ್ಕೋತಾ ಇರೋದು. ಇದು ಅಷ್ಟೇ, ಇದು ಇನ್ಫೋಸಿಸೇನೆ. ಒಳಗೇನು ಕೆಲಸ ನಡೀತಿದೆ, ಸೊ ಹಾಗಾಗಿ ಎಂಟ್ರಿ ಇಲ್ಲ. ಇವಾಗ ನಿಮ್ಮ ಎದುರುಗಡೆ ಇರೋ ಬಿಲ್ಡಿಂಗೂ ಕೂಡ ಅಷ್ಟೇ, ಇದು ಇನ್ಫೋಸಿಸೇ. ನನ್ನ ಎಡಗಡೆ ಇರೋ ಕಾಂಪೌಂಡ್ ಒಳಗಡೆ ಇರೋ ಬಿಲ್ಡಿಂಗೂ ಇನ್ಫೋಸಿಸೇನೆ. ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ಇಲ್ಲಿ ಕನೆಕ್ಷನ್ ಹೇಗೆ ಕೊಟ್ಟಿದ್ದಾರೆ ಅಂದರೆ ನೋಡಿ, ಈ ಥರ. ಅದ್ರ ಮೂಲಕ ರೋಡ್ ಕ್ರಾಸ್ ಮಾಡೋಕ್ಕೆ. ನಾನು ಶಿಫ್ಟ್ ವೈಸ್ ಕೆಲಸ ಮಾಡ್ತಾ ಇರೋದ್ರಿಂದ ಎಕ್ಸಸೈಸ್ ಅಂತ ನನ್ನ ದೇಹಕ್ಕೆ ನಾನು ಕೊಡ್ತಾ ಇರೋದು ವಾಕ್ ಅಷ್ಟೇ. ಯಾವಾಗಲಾದರೂ ಮೋಟಿವೇಶನ್ ವಿಡಿಯೋ ನೋಡಿ ಮೋಟಿವೇಟ್ ಆದರೆ ಒಂದು 100 ಪುಷಪ್ಸ್ ಮಾಡ್ತೀನಿ, ಬಿಟ್ಟರೆ ವಾಕ್ ಫಿಟ್ನೆಸ್ಸಿಗೋಸ್ಕರ. ಶಿಫ್ಟ್ ವೈಸ್ ನಡೀತಿರೋದ್ರಿಂದ ನನ್ನ ವರ್ಕು ಕರೆಕ್ಟ್ ಟೈಮ್ ಕೊಡೋಕ್ಕಾಗ್ತಿಲ್ಲ. ಅದರಿಂದಾಗಿ ನಾನು ಜಿಮ್ಮಿಗೆ ಸೇರಿ ವರ್ಕ್ ಮಾಡೋಕ್ಕಾಗ್ತಿಲ್ಲ. ಜಿಮ್ಗೆ ಹೋಗ್ಬೇಕನ್ನೋದಿದೆ, ಬಟ್ ಇದೆ ಅಷ್ಟೇ, ಎಕ್ಸಿಕ್ಯೂಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಇನ್ನು. ಫಸ್ಟ್ ಟೈಮು ಈ ಏರಿಯಾಗೆ ಬಂದು ಮೈಸೂರಿಂದ ಈ ಆಫೀಸಿಗೆ ಹೋಗುವಾಗ ಈ ರೋಡ್ಗಳನ್ನೆಲ್ಲ ನೋಡಿದ್ರೆ ನಮ್ಮೂರು ಡೆವಲಪ್ ಆಗಿದೆ ಗುರು, ನಮ್ಮ ಕರ್ನಾಟಕ. ನಾವು ಅಂದ್ಕೊಳ್ಳೋ ಥರ ಇಲ್ಲ. ಬೇರೆ ದೇಶ ಅನ್ನೋದಕ್ಕಿಂತ ಕ್ಲೀನಾಗಿ ಚೆನ್ನಾಗಿದೆ. ನೀವೇ ನೋಡ್ಬೋದು, ರೋಡೆಲ್ಲ ಡೈಲಿ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಇದು ಬೆಂಗಳೂರವ್ರ ಟ್ರಾಫಿಕ್ ಹೊಸದಲ್ಲ, ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ. ಈ ಥರ ಬೋರ್ಡ್ಗಳು ಮತ್ತು ಈ ಥರ ರೋಡು, ಈ ಥರ ವಾಕಿಂಗಿಗೆ ಸೆಪ್ರೇಟ್ ಏರಿಯಾ, ಇದೆಲ್ಲ ನೋಡಿದಾಗ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ಮಾತಾಡ್ತಾ. ಈ ಥರ ರೋಡು, ಈ ಥರ ಕ್ಲೀನ್ಲಿ ಮೇಂಟೈನ್ ಆಗಿರೋ ಅಟ್ಮಾಸ್ಫಿಯರು
ಹೇಳಿದ ರೀತಿಯೇ ಎಕ್ಸಸೈಸ್ ಆಗಲಿ ಅಂತಲೇ ವಾಕ್ ಮಾಡ್ತಿದ್ದೀನಿ. ಬಟ್ ಸ್ಟಿಲ್ ಇಷ್ಟನೂ ಆಯ್ತು ನನಗೆ ನಡ್ಕೊಂಡು ಹೋಗೋಕ್ಕೆ. ಈ ಥರ ಮರಗಳನ್ನೆಲ್ಲ ನೋಡಿಕೊಂಡು ಆಫೀಸಿಗೆ 5-10 ನಿಮಿಷ ಲೇಟ್ ಆಗೋದು ಸಹಜ. ಯಾರು ತಾನೇ ಟೈಮಿಗೆ ಸರಿಯಾಗಿ ಹೋಯ್ತಾರೆ ಆಫೀಸಿಗೆ? ಹೆಂಗೆ ಇದ್ರೂ ಅವರು ಸರಿಯಾದ ಟೈಮಿಗೆ ಬಿಡಲ್ಲ. 10-20 ನಿಮಿಷ ಕೂರಿಸ್ಕೊಂತಾರೆ. ಸೊ ನಾವು ಅದನ್ನು ಈ ಥರ 10-20 ನಿಮಿಷ ಲೇಟಾಗಿ ಹೋಗ್ಬಿಟ್ಟು ಮನಸ್ಸಿಗೆ ಸಮಾಧಾನ ಮಾಡ್ಕೊತೀವಿ ನಾವು. ಇಲ್ಲೆಲ್ಲ ಇಷ್ಟೊಂದು ರೂಲ್ಸ್ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಡ್ರೋನನ್ನು ಕೂಡ ಇಲ್ಲಿ ಹಾರಿಸಂಗಿಲ್ಲ. ಮೋಸ್ಟ್ಲಿ ಪ್ರೈವಸಿ ಪರ್ಪಸ್ ಅಥವಾ ಸೆಕ್ಯೂರಿಟಿ ಪರ್ಪಸ್ಸಿಂದ ಇರ್ಬೋದೇನೋ ಗೊತ್ತಲ್ಲ. ನಮ್ಗೆ ಕೆಲವರು ಮನಸ್ಥಿತಿ ಹೆಂಗಿರುತ್ತೆ ಅಂತ. ಡ್ರೋನ್ ಹಾರ್ಸೋಕ್ಕೆ ಅವಕಾಶ ಕೊಟ್ಟರೆ ಆಫೀಸ್ ಒಳಗಲ್ಲದೆ ಜನಗಳ ಹತ್ರಕ್ಕೂ ಬೇಕಾದ್ರೆ ಡ್ರೋನ್ ಹಾರಿಸ್ಬಿಡ್ತಾರೆ. ಸೊ ಆ ಥರ ಅದು ಯಾವುದು ಸಿಚುವೇಶನ್ಗಳು ಬರದೇ ಇರಲಿ ಅಂತ ಡ್ರೋನ್ ಹಾರಿಸೋದನ್ನೇ ನಿಷೇಧ ಮಾಡ್ಬಿಟ್ಟವ್ರು ಇಲ್ಲೆಲ್ಲ. ಬಟ್ ಒಳ್ಳೆ ಅಟ್ಮಾಸ್ಫಿಯರ್ ಇದು. ಲೈಕ್ ಈ ಟ್ರಿಪ್ಪು ಟೂರು ಹೋಗೋ ಥರ ಜಾಗನೇ ಫೀಲ್ ಆಗುತ್ತೆ ನನಗಂತೂ ಇಲ್ಲಿ. ಈಗೇನು ನೋಡ್ತಾ ಇದ್ದೀರಲ್ಲ ಅದೇ ನಾನು ವರ್ಕ್ ಮಾಡೋ ಆಫೀಸು, ಇನ್ಫೋಸಿಸ್ ಕ್ರೆಸೆಂಟ್ ಕ್ಯಾಂಪಸ್. ದೇರ್ ಇಸ್ ನೋ ಪ್ಲಾನೆಟ್ ಬಿ. ಒಂದು 15-20 ನಿಮಿಷದ ವಾಕ್ ನಾನಿರೋ ಪಿ ಜಿಯಿಂದ ನನ್ನ ಆಫೀಸಿಗೆ. ಇನ್ನೇನೋ ಬಂದ ಸ್ನೇಹಿತರೆ, ನಮ್ಮ ಮೈಸೂರು ಕಂಪ್ನಿ ಇಷ್ಟು ದೊಡ್ಡದಾಗಿ ಬೆಳೆದಿರೋದನ್ನ ನೋಡೋಕ್ಕೆ ಚಂದ. ಈ ಗೇಟಲ್ಲ, ಇನ್ನೊಂದು ಗೇಟಲ್ಲಿ ನಂದು ಎಂಟ್ರಿ ಇರೋದು. ಮಳೆರಾಯ ಇವತ್ತು ನನ್ನ ಮೇಲೆ ಕರುಣೆ ತೋರಿಸಿದ್ದಾನೆ. ನಮ್ಮ ಹುಡುಗ ಆಫೀಸ್ ತಲುಪ್ಕೊಬಿಡ್ಲಿ ಫಸ್ಟು, ಆಮೇಲೆ ಮಳೆ ಬರೋಣ ಅಂತ. ಇಲ್ಲಿ ನೋಡಿ ಹನಿ ಇಡೋಕ್ಕೆ ಶುರು ಆಯಿತು. ಅಷ್ಟರಲ್ಲಿ ನಾನು ನಮ್ಮ ಆಫೀಸಿಗೆ ತಲುಪ್ಕೊಂಡೆ. ನಮ್ಮ ಇನ್ಫೋಸಿಸ್ ಹೆಸರನ್ನ ಕನ್ನಡದಲ್ಲಿ ಓದೋ ಮಜಾನೇ ಬೇರೆ. ಕ್ಯಾಂಪಸ್ಸಿಗೆ ಎಂಟ್ರಿ ಈ ಕಡೆ. ಫಸ್ಟ್ ಇಲ್ಲಿ ಬ್ಯಾಗ್ ಸ್ಕ್ಯಾನ್ ಮಾಡಬೇಕು ಮತ್ತು ಐ ಡಿ ಮಾಡಬೇಕು. ನಮ್ಮ ಐ ಡಿ ಅದು ಎಂಟ್ರಿ ಏರಿಯಾ, ಲಾಗಿನ್ ಮಾಡೋ ಏರಿಯಾ. ಇದು ನಾನು ವರ್ಕ್ ಮಾಡೋ ಇನ್ಫೋಸಿಸ್ ಬ್ರ್ಯಾಂಚ್. ಪದೇ ಪದೇ ಕಂಪನಿ ಹೆಸರು ಹೇಳ್ತಿದ್ದೀನಿ ಅಂತ ಅಲ್ಲ, ಬಟ್ ಇದು ಖುಷಿ ನನಗೆ ಈ ಕಂಪನಿಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ. ಯಾಕೆಂದರೆ ನಾನು ಮೈಸೂರವರಿಗೆ ಇನ್ಫೋಸಿಸ್ ಅಂದ್ರೇ ಹೆಮ್ಮೆ. ನಮ್ಮೂರ ಕಂಪ್ನಿ ಒಂಥರ ನಮ್ಮ ಕಂಪ್ನಿ ಅನ್ನೋ ಥರ ಹೆಮ್ಮೆ ನಮ್ಗಳಿಗೆ. ಮಳೆ ಬಂತು,